ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯಾ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಆಲ್ರೆಡಿ 12 ಗಂಟೆ ಆಗಿದೆ. ಆರ್ಯ ಬೈಲಿ 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 ಬಾಯ್ಲಿ. ಅಥರ್ವ ಸ್ಕೂಲಿಗೆ ಹೋದ. ಆರ್ಯ ಆಟ ಆಡ್ತಾ ಇದ್ದಾನೆ. ಮಲಗಿದ್ದ ಆ್ಯಕ್ಚುಲಿ ಈಗ ಜಸ್ಟ್ ಇದ್ದ. ಹಾಯ್ ಮಾಡು, ಹಾಯ್ ಮಾಡು. ಕಿತ್ತಾಪತಿ ನನ್ನ ಮಗ ಇವನು. ಸಖತ್ತು ತರ್ಲೆ ಅಂಡ್ ಸಖತ್ತು ಕ್ಯೂಟ್ ಆಯ್ತಾ. ಇವಾಗಂತೂ ಬೆಳೀತಾ ಬೆಳೀತಾ ಅಂತೂ ಈಗೆಲ್ಲ ಹೇಳ್ತಾನೆ ಅಜ್ಜಿ ಅಮ್ಮ. ಅಮ್ಮ ಅಂತೂ ಅದು 9-8 ತಿಂಗಳಿಗೇನೆ ಬಂದ್ಬಿಡ್ತು ಬಿಡಿ ಅವನಿಗೆ. ಅವನಮ್ಮ ಅನ್ನೋದಕ್ಕೆ ಶುರು ಮಾಡ್ದ. ಈಗ ಅಜ್ಜಿ ತಾತ ಮಾಮ ಅದೆಲ್ಲ ಮಾತಾಡ್ತಾನೆ. ಅಂದರೆ ಅಥರ್ವಂಗೆ ಕಂಪೇರ್ ಮಾಡಿದ್ರೆ ಇವನು ಬೇರೆ ಮಕ್ಕಳೆಲ್ಲ ಇನ್ನೂ ಸ್ವಲ್ಪ ಜಾಸ್ತಿನೇ ಮಾತಾಡ್ತಿರ್ಬೋದೇನೋ. ಏನಮ್ಮ ಇದನ್ನ ಬಿಚ್ಚಬೇಕಾ? ಆಗಲ್ಲ ಆಗಲ್ಲ. ಕೋಪ ಮಾಡ್ಕೊಳ್ಳೋದು ಕಲ್ತವನೇ. ನಮ್ಮ ಹತ್ತರ್ವ ಏನಾದರೂ ನಾವು ಕೊಡ್ಲಿ ಅಂದ್ರೆ ಅಂತ ಹಿಂಗೆ ಅಂತಿದ್ದ. ಅವನು ನೋಡಿ ನೋಡಿ ಇಲ್ಲಿ ಹತ್ತು, ಇಲ್ಲಿ ಹತ್ತು ಬಾ ಬಾಯ್ ನೋಡಿ, ಹತ್ತು ಬಾ ಅಂದ ತಕ್ಷಣ ಬರ್ತಾನೆ. ಅಂದರೆ ನಾನು ಅಬ್ಸರ್ವ್ ಮಾಡಿದ್ದು ಫ್ರೆಂಡ್ಸ್, ಕೆಲವು ಮಕ್ಳು ನೀವು ನನ್ಗೆ ಇನ್ನೂ ಮೆಸೇಜ್ ನಂಗೆ ಬಿಚ್ಚಕ್ಕಾಗಲ್ಲ, ಇದನ್ನ ಆಗಲ್ಲ ನೋಡಿ. ಕೋಪ ಮಾಡ್ಕೊಳ್ಳೋದು ನೋಡಿ. ನಂಗೆ ಬಿಚ್ಚಕ್ಕಾಗಲ್ಲ, ಬಿಚ್ಚಲ್ಲ ಬಿಚ್ಚಲ್ಲ. ಸೊ ಕೆಲವ್ರು ನಂಗೆ ಇವಾಗ್ಲೂ ಡಿ ಎಮ್ ಮಾಡ್ತಾ ಇರ್ತೀರಾ ಇನ್ಸ್ಟಾಗ್ರಾಮಲ್ಲಿ, ರಮ್ಯಾ ನಮ್ಮ ಮಗು ಇನ್ನೂ ಮಾತಾಡ್ತಿಲ್ಲ ಅಂತ ಅಂದ್ಬಿಟ್ಟು. ಗಂಡು ಮಕ್ಕಳು ಕೆಲವು ಮಕ್ಕಳಿಗೆ ಸ್ವಲ್ಪ ಲೇಟಾಗೇನೆ ಮಾತು ಬರ್ಬೋದೇನೋ. ಏನು ಈಗ ಬಿಚ್ಚಕ್ಕಾಗಲ್ಲ ನನಗೆ ಅಂತ ಅಂದ್ಬಿಟ್ಟು. ಬಟ್ ವರಿ ಮಾಡಂಗಿಲ್ಲ. ಈಗ ಅಥರ್ವ ಮಾತೇ ನಿಲ್ಸಲ್ಲ ಆಯ್ತಾ. ಇನ್ನು ಇವನ್ ವಿಷಯ ಅಂತ ಬಂದರೆ, ಇವನಿಗೆ ಅಥರ್ವ 1 5 ತಿಂಗಳು ಮಗು ಇದ್ದಾಗಲೇ ಅಮ್ಮ 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 ಅಂತ ಇದ್ದ. ಆಮೇಲೆ ನಾವು ಕೋವಿಡ್ ಟೈಮಲ್ಲಿ ನಮಗೆ ನವೀನ್ಗೆಲ್ಲ ಕೋವಿಡ್ ಬಂತು ಅಂತ ಅಂದ್ಬಿಟ್ಟು ನಾವು ಅಲ್ಲಿ ನಮ್ಮ ಅತ್ತೆ ಮನೆ ಕಳಿಸ್ಬಿಟ್ಟಿದ್ವಿ. ಅವಾಗ ಅವ್ನಿಗೆ ಅದು ಏನು ಡಿಫ್ರೆನ್ಸ್ ಅನಿಸ್ತು, ಏನು ಕತೆನೋ ಅಂತಂದರೆ ಆಲ್ ಆಫ್ ಅ ಸಡನ್ ಅದು ಏನಾಯಿತು ಅಂತಲೇ ಗೊತ್ತಾಗಲಿಲ್ಲ. ಅವ್ನು ನೆಕ್ಸ್ಟು ಮಾತೇ ಆಡಲಿಲ್ಲ ಆಯಿತಾ. ಆಮೇಲೆ ಇನ್ನು 3 ವರ್ಷಕ್ಕೆ ಅಮ್ಮ ಅಂದಿದ್ದು ತೆಗ್ದಾ ನೋಡಿ. ಏನೋ ಸಾಧನೆ ಮಾಡಿರೋ ಖುಷಿ ಅವನಿಗೆ, ತೆಗ್ದುಬಿಟ್ಟ ಅಂತ. ತೆಗಿ ಟ್ಯಾನ್ ಟ್ಯಾನ್. ಅವನೇ ತೆಗೆದ್ಬಿಟ್ಟ ನೋಡಿ, ನಾನು ತಗೊಳ್ಲಿಲ್ಲ ಅಂತ ಅಂದ್ಬಿಟ್ಟು. ಆಯ್ತಾ. ಆಮೇಲೆ ಅವ್ನು 3 ವರ್ಷಕ್ಕೆ ಅಮ್ಮ ಅಂತ ಅಂದಿದ್ದು. ಇವನು 8-9 ತಿಂಗಳಿಗೆಲ್ಲ ಅಮ್ಮ ಅಮ್ಮ ಅದೊಂದೇ ವರ್ಡು ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದಿದ್ದು ನಮ್ಮ ಆರ್ಯ. ಇವಾಗ ಬೇರೆದೆಲ್ಲ ಮಾತಾಡ್ತಿದ್ದಾನೆ. ಈಗ ಅವನಿಗೆ 1.5 ವರ್ಷ. ಈಗ ಬೇರೆ ತಾತ ಹೇಳ್ಕೊಟ್ರೆ ಅದನ್ನೆಲ್ಲ ಹೇಳ್ತಾನೆ, ಬಾ ಅಂತಾನೆ. ಬಟ್ ಇನ್ನು ಕೆಲವು ಮಕ್ಕಳು ಇನ್ನೂ ತುಂಬಾ ಚೆನ್ನಾಗಿ ಮಾತಾಡ್ತಾವಂತೆ. ಬಟ್ ಗಂಡು ಮಕ್ಕಳು ನಂಗೆ ಬಂಟು ಎತ್ತಿಡು, ಎತ್ಕೋ. ಸೊ ಸ್ವಲ್ಪ ಇವಂದು ಒಂಚೂರು ಡಿಲೇ ಆಗ್ಬೋದು ಅಂತ ಅನ್ಸುತ್ತೆ. ಅಂದರೆ ತುಂಬ ಚೆನ್ನಾಗಿ ಏನು ಮಾತಾಡಲ್ಲ, ಮಾತಾಡ್ತಾ ಇದ್ದಾನೆ, ಟ್ರೈ ಮಾಡ್ತಾ ಇದ್ದಾನೆ. ಸೊ ವರಿ ಮಾಡಬೇಡಿ, ಮಾತಾಡ್ತಾರೆ. ಮೊದಲನೇದ್ರಲ್ಲಿ ನಿಜವಾಗ್ಲೂ ಎಲ್ರಿಗೂ ಹಿಂಗೆ ಭಯ ಇರುತ್ತೆ. ಆಗ್ತೀಯ ಮತ್ತೆ ತೋ. ಸೊ ಇನ್ನು ನಾನು ಇವತ್ತು ಈ ಸ್ಯಾರಿ ವೇರ್ ಮಾಡಿದ್ದೀನಿ. ಸ್ಯಾರಿ ಅಂತೂ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ನಂಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನ್ನಿಸ್ತು. ತೋರ್ಸೋದಕ್ಕೆ ನೋಡಿ, ಇದು ಈ ಥರ ಬರುತ್ತೆ ಸ್ಯಾರಿ. ಬ್ಲೌಸ್ ಸ್ಯಾರಿ ಫುಲ್ ಇದೇ ಥರನೇ ಬರುತ್ತೆ. ಆ್ಯಂಡ್ ಬ್ಲೌಸ್ ಈ ಥರ ಬರುತ್ತೆ, ಫ್ಲವರ್ ಚೆನ್ನಾಗಿದೆ ಆಯಿತಾ. ಇದು ನಾನು ಇನ್ಸ್ಟಾಗ್ರಾಮಲ್ಲಿ ಕೊಲ್ಯಾಬ್ ಮಾಡಿದ್ದೀನಿ. ಈ ಪೇಜ್ ಯಾವ ಪೇಜಲ್ಲಿ ನಾನು ಸ್ಯಾರಿ ತರಿಸಿರೋದು ಏನು ಅಂತ ಅಂದ್ಬಿಟ್ಟು. ನವೀನ್ ಅವರು ಇವತ್ತು ಸ್ವಲ್ಪ ಫೀಲ್ಡ್ ವರ್ಕ್ ಇತ್ತು ಅಂತ ಅಂದ್ಬಿಟ್ಟು ಹೋಗಿದ್ದಾರೆ. ಆ್ಯಂಡ್ ಇನ್ನು ಅಡುಗೆ ಅಮ್ಮನ ಮನೇಲಿ ಚಿಕನ್ ಸಾಂಬಾರು. ನಾನು ಬೆಳಗ್ಗೆ ಹೋಗ್ಬಿಟ್ಟು ಸ್ವಲ್ಪ ಹೆಲ್ಪ್ ಮಾಡಿಬಿಟ್ಟು ಚಿಕನ್ ಎಲ್ಲ ಕೊಡಿಸ್ಬಿಟ್ಟು ಬಂದಿದ್ದೆ. ಆ್ಯಂಡ್ ಈಗ ಅಕ್ಕನೂ ಅಮ್ಮನೂ ಸೇರ್ಕೊಂಡು ಬಂಟು ಕರ್ಕೊಂಡು ನಾನು ಬಂದ್ಬಿಟ್ಟೆ ಈ ಕಡೆ. ನಂಗೆ ಸ್ವಲ್ಪ ವೀಡಿಯೋ ಶೂಟ್ ಮಾಡೋದಿತ್ತು ಅಂತ ಅಂದ್ಬಿಟ್ಟು ಅವರಿಬ್ಬರು ಸೇರ್ಕೊಂಡು ಈಗ ಅಡುಗೆ ಮಾಡಿದ್ದಾರೆ. ಆ್ಯಂಡ್ ಈಗ ನಾವು ಈಗ ಸ್ವಲ್ಪ ವಿಡಿಯೋ ಶೂಟ್ ಮಾಡೋದೆಲ್ಲ ಇತ್ತಲ್ಲ, ಅದೇ 1 ನಿಮಿಷ ಆಫ್ ಮಾಡೋ ಜೀವು. ನಾನು ವಿಡಿಯೋ ಮಾಡ್ತೀನಿ, ಇವ್ನು ಏನಾರು ಒಂದು ತರಲೆ ಮಾಡ್ತಿರ್ತಾನೆ. ಚಿಂಟುಗೆ ಎಕ್ಸಾಮ್ಸ್ ನಡೀತಾ ಇದೆ, ಅವಳು ಓದ್ಕೋತಾ ಇದ್ದಾಳೆ ಪಾಪ, ಫುಲ್ ಬ್ಯುಸಿ ಅವಳು. ಇನ್ನು ಇವಂದು ಎಕ್ಸಾಮ್ಸ್ ಎಲ್ಲ ಮುಗ್ದಿದೆಯಲ್ಲ, ಆರಾಮಾಗಿ ಆಟ ಆಡ್ಕೊಂಡು ಕೂತವನೆ. ನಮ್ಮ ಅಥರ್ವ ಸ್ಕೂಲ್ಗೆ ಹೋಗಿದ್ದಾನೆ. ಅವ್ನು ನೆನ್ನೆ ಸ್ವಲ್ಪ ಹುಷಾರಿರಲಿಲ್ಲ. ನಾನೊಂದು 2 ದಿನ ವೀಡಿಯೋ ಹಾಕಿರಲಿಲ್ಲ. ನಾನು ಸ್ವಲ್ಪ ಏನಂತ ಅಂದರೆ ಅಥರ್ವಂಗೂ ಹುಷಾರಿರಲಿಲ್ಲ. ಈ ಕ್ಲೈಮೇಟ್ ಚೇಂಜ್ ಆಯಿತು ನೋಡಿ, ಈ ವೆದರ್ಗೆ ಅವನು ಹುಷಾರು ತಪ್ತಾನೆ ಇರ್ತಾನೆ. ಇವನೊಬ್ಬ ಅಮ್ಮ 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 ಅಂತ ನೋಡಿ. ಈಗ ಇನ್ನೊಂದೇನಾದ್ರು ತರಲೆ ಮಾಡ್ಬೇಕೀಗ ಬಂದ. ಏನಾ ಆ ಏನು ಆ ಏನು ಏನೇನೋ ಹೇಳೋದಕ್ಕೆ ಟ್ರೈ ಮಾಡುತ್ತೆ, ಗೊಜ್ಜ 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 ಅಂತ. ತೆಗ್ದುಬಿಟ್ಟ ಎಸಿಬಿಡ. ಕೆಲವರೆಲ್ಲ ಕಮೆಂಟ್ ಮಾಡ್ತಿರ್ತೀರಾ, ಆರ್ಯನ್ ತೋರಿಸಿ ಜಾಸ್ತಿ ವ್ಲಾಗಲ್ಲಿ ಅಂತ ಅಂದ್ಬಿಟ್ಟು. ತೆಗಿಬೇಡ ತೆಗಿಬೇಡ ತೆಗಿಬೇಡ.
ತೆಗಿಬೇಡ. ಏನು ಓ ಹೇಳ್ತಾ ಇಲ್ವಾ? ಮಲಗಿದ್ದೆದ್ದ ಇವಾಗ. ಬೇಡ ಮಗ್ನೆ, ಅಪ್ಪಾ ಸುಮ್ಮನೆ ಕುತ್ಕೋ. ಸೊ ಈಗ ಆಯಿತು 12-12:30 ಆಯ್ತು ನೋಡಿ. ಕೋಪ ಮಾಡ್ಕೊಳ್ಳೋದು ನೋಡಿ ಅಲ್ಲಿ ಅವನು. ಮುತ್ತ ಕೊಡು. ಸೊ ಊಟಕ್ಕೆ ಹೋಗ್ಬೇಕು. ಮತ್ತು ಒಂದು ಸ್ಯಾರಿ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದೀನಿ, ಅದನ್ನು ತೋರಿಸ್ತೀನಿ ಯಾವ ಥರ ಇದೆ. ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಸಿದ್ದೀನಿ. ಅದು ಆ್ಯಕ್ಚುಲಿ ನಾಳೆ ವೇರ್ ಮಾಡಿ ಕೊಲ್ಯಾಬ್ ಮಾಡಬೇಕು. ನನಗೆ ಪುರ್ಸೊತ್ತೇ ಇಲ್ಲ. ಡ್ರೆಸ್ಗಳು ತರಿಸಿದ್ದೀನಿ, ಅದು ಇದೆ, ತೋರಿಸ್ತೀನಿ ನಾನು ನಿಮಗೆ ಯಾವ ಥರ ಇದೆ. ಒಂದೆರಡು ಸ್ಯಾರಿ ಡ್ರೆಸ್ಸು ಎಲ್ಲ ಇದೆ, ಅದು ಕೊಲ್ಯಾಬ್ ಮಾಡಬೇಕು. ಮನೆ ಕೆಲಸ ಏನೋ ಕೆಲಸದವ್ರು ಬೆಳಗ್ಗೆ ಮಾಡಿ ಹೊಟ್ಟೋಗ್ಬಿಡ್ತಾರೆ. ಅಡುಗೆ ಅದು ಇದು ಮಾಡಿಕೊಂಡೇ ಒಂದಷ್ಟು ಟೈಮ್ ಆಗಿಬಿಡುತ್ತೆ. ಆಮೇಲೆ ಈ ಮಕ್ಕಳು, ಇವನಂತೂ ಆರ್ಯ ಒಬ್ಬರು ಇರಲೇಬೇಕು. ಅವ್ನು ಪಾಡ್ಕೊಂಡು ಆಟ ಆಡ್ಕೋಣ ಅನ್ನಲ್ಲ, ಕೋಪ ಮಾಡ್ಕೊಳ್ಳೋದು ಬೇರೆ ಕಲ್ತೋನೆ ಈಗ. ಏನೋ ಏನಪ್ಪ ಆರ್ಯ, ಏನಾಯ್ತು? ಫ್ರೆಂಡ್ಸ್ ಈಗ ಬಂದ್ವಿ. ನವೀನ್, ನಾನ್ ಮಾಡಿರೋದು ಮುದ್ದೆ ಮತ್ತೆ ಚಿಕನ್ ಸಾಂಬಾರ್ ಟೇಸ್ಟ್ ಹೆಂಗಿದೆ ಅಂತ ತಿಂದ್ಬಿಟ್ಟು ಹೇಳು. ನಾನೇ ನೋಡಿ ತಿಂದ್ ನೋಡಿ ನನ್ ಗಂಡಂಗ್ ಗೊತ್ತಾಗ್ಬಿಡುತ್ತೆ ಅದು ಟೇಸ್ಟ್. ನನ್ ಕೈ ರುಚಿನ ಏನೋ ಇತ್ತ ಅಂತ ಅನ್ಬಿಟ್ಟು. ನಾನ್ ಮಾಡಿರಂಗಿಲ್ವಾ ನವೀನ್? ಸೇಮ್ ಅಮ್ಮ ತರಾನೇ ಮಾಡ್ತಿಂತಾನೆ ನಾನು. ಸೂಪರ್ ತಾನೆ. ಇಲ್ಲಿ ನೋಡಿ ಬಾಸ್ ಬಂದ್ರು. ನಮ್ಮ ಬಾಸ್ ನಮ್ ಬಾಸ್. ಅಯ್ಯೋ ದೇವ್ರೇ, ಹೊಡ್ಕಂಡ. ಹೆಂಗೈತೆ? ಅದೇ ತಟ್ಟೆಗೆ ಹಾಕಬಂದಿದ್ ನೀನೇನಾ? ಅಮ್ಮ ಹಾಕ್ಬಿಟ್ಟಿದ್ದು. ಅದಕ್ಕೆ ಗೊತ್ತಾಯ್ತು. ನೀರಾಗಿರೋ 3 ಪೀಸ್ ಮೇಲೆ ಹಾಕ್ತಿದ್ದಿಲ್ಲ. ನಂಗೆ ಅರ್ಥ ಆಗುತ್ತೆ ನನ್ ಗಂಡ ಒಂದ್ ಟೈಮ್ಗೆ ಎಷ್ಟು ತಿಂತಾನೆ ಅಂತ. ಇದು ಸ್ವಲ್ಪ ನಿಂಗೆ ಜಾಸ್ತಿ ಅಂತ ಅನ್ಸ್ತಿರ್ತಾನೆ. ನಿಮ್ಮ ಅತ್ತೆಗೆ ನಿನ್ ಮೇಲೆ ಪ್ರೀತಿ, ಅಡಿಗೆ ಚೆನ್ನಾಗಿ ತಿನ್ಬೇಕು ಅಂತ. ನಾನಾಗಿದ್ರೆ 3-4 ಅಷ್ಟೇ ನಾನು ಹಾಕೋದು. ಅದನ್ನೇ ಅನ್ಕೊಂಡೆ. ಯಾಕಂದ್ರೆ ನನ್ ಕೈಲಿ ಅಷ್ಟೇ ತಿನ್ನಕ್ಕಾಗೋದು, ಅದಕ್ಕೆ ನಾನು ಹಂಗೆ ಹಾಕ್ಬಿಡ್ತೀನಿ. ಇಷ್ಟೊಂದು ಹಾಕಲ್ವಲ್ಲ ಅವಳು, ಇದು ಯಾವ ದೊಡ್ಡ ಮನ್ಸು ಮಾಡಿ ಇಷ್ಟೊಂದು ಹಾಕೋತಿದ್ದಲ್ವ ಅಂತ ಅನ್ಕೊಂಡೆ. ಅಮ್ಮ ಹಾಕ್ಬೇಕಾದ್ರೂ ನಾನು ಹೇಳ್ದೆ, ಅಮ್ಮ ಯಾಕಮ್ಮ ಇಷ್ಟೊತ್ತು ಹಾಕ್ತೀಯಾ ಅಂತ. ಅಲ್ವಮ್ಮ? ಸಂಜೆ ಬರಿದಾರ ಮಾಡ್ಬೋದು, ಪೀಸಿದ್ರಾಗೂ ಇರ್ಬೋದು. ಹಂಗ್ ಮಾಡ್ತೀನಿ ನಾನು. ಈಗ ಒಂದ್ ಟೈಮ್ ಮಾಡಿದಾಗ ನೀಟಾಗಿ ಬಡಿಸ್ಬಿಡ್ಬೇಕು. 2 ಪೀಸ್ ತಿನ್ಲಿ, ನಾವು ತಿನ್ನೋ ಟೈಮಲ್ಲೆಲ್ಲ ಇರ್ಬೇಕು. ನಮ್ಮ ಪಾಲಿಸಿ. ಈಗ ನೀವ್ ಹಂಗಂತ ಅನ್ಕೋತೀರಾ. ಈಗ ಯಾರೋ ಬಂದ್ರು ಅಥವಾ ಮಕ್ಳೇ ಹಾಕೊಂಡ್ ತಿಂದ್ರು, ಅದ್ ಖಾಲಿ ಆಗೋಗುತ್ತೆ. ಸೊ ನಾನ್ ಬಡಿಸ್ಬೇಕಾದ್ರೆ ಒಂದು ಎಲ್ರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ತರ ತಿನ್ನಕ್ಕಾಗಲ್ಲ ನಮ್ಗೆ. ಅದು ನಮ್ಮ ಅಮ್ಮನ ಪಾಲಿಸಿ. ಅಥರ್ವ, ಹೇಗಿತ್ತು ಇವತ್ತು ಸ್ಕೂಲು? ಜೋರಾಗಿ ಮಾತಾಡಿ, ಹೊಟ್ಟೆ ಹಸ್ವಾಗ್ತಿದ್ಯಾ? ಹೌದಾ? ಸುಸ್ತಾಗ್ಬಿಟ್ರಾ? ಆರಾಮಾಗಿದ್ಯಾ? ಜ್ವರ ಏನಿಲ್ಲ ತಾನೆ? ಮತ್ತೆ ರಿವಿಷನ್ ಕೊಟ್ರಾ? ಮ್ಯಾಮ್ ವಾಟ್ಸಪ್ ಮಾಡಿದ್ದಾರೆ, ಇಂಗ್ಲಿಷ್ ರಿವಿಷನ್ ಪ್ರಾಕ್ಟೀಸ್ ಮಾಡ್ಬೇಕಂತೆ. ಅಮ್ಮ, ಈ ಹಿಂದಿ ರಿವಿಷನ್ ಮೆಸೇಜ್ ಕೊಡ್ತಾರಂತೆ. ಹಿಂದಿ ರಿವಿಷನ್ ಫಸ್ಟ್ ಇಂಗ್ಲಿಷ್ ಇರೋದಲ್ವಾ, ಅದಕ್ಕೆ ಫಸ್ಟ್ ಕಳ್ಸೋರು ಇಂಗ್ಲಿಷ್ ರಿವಿಷನ್ ಕಳ್ಸೋರು. ಬಿಚ್ಚು ಸಾಕ್ಸ್ ಬಿಚ್ಚು. ಉಳಿಮನೆ ಕರ್ಕೊಂಡು ಬಂದಿದ್ದೆ ಅವರು ಅಲ್ಲೇ ಅವರು ಮೇಯಿಸ್ತವ್ರಲ್ಲ ಅವ್ರು. ಮತ್ತೆ ಯಾಕೆ ಕರ್ಕೊಂಡೆ? ಅವ್ರ ಆ ಕಡೆ ಹುಲ್ ಮೇಯಿಸ್ತಾ ಇದ್ರಲ್ಲ, ಹಂಗೆ ಮನೆ ಮುಂದೆ ಬಂದೈತೆ. ನೀಟಾಗಿ ಎತ್ತಿಡ್ಕಂದ ಶೂಸ್ನ. ಪಾಪ್ಕಾರ್ನ್ ಹೆಂಗಿತ್ತು? ಸಖತ್ತಾಗಾಯ್ತು. ಸಕ್ಕದಾಗಿತ್ತಾ? ಅಲ್ಲಿಡ್ತೀಯಾ? ಶೂ ಇದ್ರೊಳಗಡೆ ಇಡ್ಬೇಕು ತಾನೆ. ಆಯ್ತು, ನಾನು ಆಮೇಲೆ ಎತ್ತಿಟ್ಕೋತೀನಿ, ಯಾವುದೋ ಕಾಲ್ ಬರ್ತಿದೆ. ಫ್ರೆಂಡ್ಸ್ ಈಗ ನೋಡಿ, ಇದೆ ಇನ್ನೊಂದು ಈ ಥರ ಬ್ಲೌಸ್ನ ಸ್ಟಿಚ್ ಮಾಡಿಸೇ ಇರಲಿಲ್ಲ ಆಯಿತಾ, ಕಾಲರ್ದು ವಿತ್ ಸ್ಲೀವ್ಸ್ ಹತ್ರ ಈ ಥರ ಪಫು. ಆ್ಯಂಡ್ ಈಗ ರೀಲ್ಸ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಯಾವ ಥರ ಆಗುತ್ತೆ ಏನು ಅಂತ ನೋಡೋಣ. ಸ್ವಲ್ಪ ಇವ್ರ ಹತ್ರ ರೀಲ್ಸ್ ಮಾಡಿಸ್ಕೊಳಕ್ಕೆ ನಾನು ಒಬ್ರು ಕ್ಯಾಮ್ರಾಮನ್ನ ಇಟ್ಕೊಬೇಕು ಗುರು, ಆಗಲ್ಲ ನನಗೆ. ಏನೊಂದು ವಿಡಿಯೋ ಮಾಡ್ಕೊಡೋಕ್ಕೆ ಎಷ್ಟು ಸತಾಯಿಸ್ತಾರೆ, ಎಷ್ಟು ನಕ್ರ ಮಾಡ್ತಾರೆ ಗೊತ್ತಾ. ಫೋನೇ ಹಾಕೊಂಡಿದ್ದೀನಿ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ. ಯಾವಾಗಲೂ ಫ್ರೀ ಹೇರಲ್ಲೇ ನಾನು ರೀಲ್ಸ್ ಮಾಡೋದು. ಸೊ ಹಾಗಾಗಿ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ.
ಫ್ರೆಂಡ್ಸ್ ರೀಲ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಹೊರಗಡೆ ಬಂದ್ವಿ, ಬಟ್ ದಿಸ್ ಇಸ್ ನಾಟ್ ರೈಟ್ ಟೈಮ್. ಇದು ಸರಿಯಾದ ಸಮಯ ಅಲ್ಲ. ಯಾಕಂದ್ರೆ ಆಲ್ರೆಡಿ ಸ್ವಲ್ಪ ಬಿಸಿಲಿತ್ತು. ಆ್ಯಕ್ಚುಲಿ ನಾನು ರೆಡಿ ಆಗಬೇಕಾದ್ರೆ ಬಿಸಿಲಿದೆ ಅನ್ಕೊಂಡು ರೆಡಿ ಆದೆ, ಆದರೆ ಬಿಸಿಲು ಹೊರಟೋಯ್ತು. ಜೊತೆಗೆ ಗಾಳಿ, ಸಿಕ್ಕಾಪಟ್ಟೆ ಗಾಳಿ, ಏನು ಬರಲ್ಲ ಆಯ್ತಾ. ವಿಡಿಯೋ ಏನು ಚೆನ್ನಾಗಿ ಬರ್ತಾ ಇಲ್ಲ. ಮತ್ತೆ ಸ್ಯಾರಿ ಇದು ಪಿಸ್ತಾ ಗ್ರೀನ್, ಇದು ಹೊರಗಡೆನು ಗ್ರೀನ್ ಇರುತ್ತೆ, ಹಾಗಾಗಿ ಚೆನ್ನಾಗೇ ಬರ್ತಿಲ್ಲ. ಡಿಸಪಾಯಿಂಟ್ ಆಯ್ತು ನನಗೆ. ಮೊದಲೇ ಸುಮ್ಮನೆ ನಾಳೆ ನಿಧಾನಕ್ಕೆ ಮಾಡ್ಬೋದಿತ್ತು ಅಂತ ಅನ್ನಿಸ್ತು. ಕೆಲಸ ನಂಗೆ ಮುಗಿಸ್ಬಿಡೋಣ, ಕೆಲಸ ಇದೆಯಲ್ಲ, ಅವರು ಕೇಳ್ತಾನೆ ಇದ್ರು ಅಂತ ಅನ್ಕೊಂಡು. ಹಾಗೆ ಈಗ ಆಲ್ಮೋಸ್ಟ್ ಬೆಳಿಗ್ಗೆ ಟೈಮು ಮೋಡನೇ ಇರುತ್ತೆ. ಏನೇನೋ ಅನ್ಕೊಂಡೆ, ಸುಮ್ಮನೆ ಟೈಮ್ ವೇಸ್ಟ್ ಆಯಿತು ಈಗ. ಆ್ಯಂಡ್ ಮನೆಗೆ ಹೋಗ್ಬಿಟ್ಟು ಯಾವುದಾದ್ರೂ ಒಂದು ಮಾಡ್ತೀನಿ, ಏನೂ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಬ್ಲೌಸ್ ಚೆನ್ನಾಗಿ ಹೊಲ್ದಿದ್ದಾರೆ, ಚೆನ್ನಾಗಿ ಕಾಣ್ತಾ ಇದೆ, ಡಿಫ್ರೆಂಟ್ ಆಗಿದೆ ಅಂತ ಅನ್ನಿಸ್ತು. ಏನಮ್ಮ? ಸೊ ಬನ್ನಿ ಈಗ ಮನೆಗೆ ಹೋಗ್ಬಿಟ್ಟು ಒಂದು ರೀಲ್ಸ್ ಮಾಡಿಬಿಡೋಣ. ಅಮ್ಮ, ಶಿವು ಹಾಗೆ ಜೀವಿತ್ 3 ಜನ ಕಡ್ಕೊಳಕ್ಕೆ ಹೋಗ್ತಾ ಇದ್ದಾರೆ. ಅಂದರೆ ರಕ್ಷಿತಾ ಅವ್ರ ಅಮ್ಮನ ಮನೇಲಿ ಹಬ್ಬ ಏನೋ ಇತ್ತು, ಗ್ರಾಮ ದೇವತೆ ಹಬ್ಬ ಅಂತ. ಸೊ ಅವರು ಹೋಗ್ತಾ ಇದ್ರು. ಹಾಗೇನೆ ಮನೆದು ಕೀ ಏನೋ ಕೊಡೋದಕ್ಕೆ ಅಂತ ಬಂದಿದ್ರು. ಅಕ್ಕ ಇಲ್ಲೇ ಇದ್ಲಲ್ಲ, ಹಾಗೇನೆ ಬಾಯ್ ಮಾಡಿಬಿಟ್ಟು ಬಂಟುಗೆ ಹೋಗ್ತಾ ಇದ್ದಾರೆ. ಆ್ಯಕ್ಚುಲಿ ನಾನು ಅದಾದಮೇಲೆ ನನಗೆ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕೆ ಆಗಿಲ್ಲ ಫ್ರೆಂಡ್ಸ್. ಐ ಆಮ್ ವೆರಿ ಸಾರಿ. ಮತ್ತು ಡಯಟ್ ಫುಡ್ ಬಗ್ಗೆ ತುಂಬ ಜನ ಕೇಳಿದ್ರಿ, ಯಾವ ಥರ ಏನು, ಮತ್ತು ಎಕ್ಸಸೈಸ್ ಬಗ್ಗೆ ತಿಳಿಸ್ಕೊಡಿ ಏನು ಅಂತ. ಖಂಡಿತವಾಗ್ಲೂ ನಾನು ಕಮಿಂಗ್ ವ್ಲಾಗ್ಸಲ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಯಾವ ಥರ ಡಯಟ್ ಫುಡ್ಡು ಮತ್ತು ಲಂಚಿಗೆ ಏನು ತಿಂತೀವಿ ಆ ಥರದ್ದೊಂದು ನಾನು ವ್ಲಾಗ್ನ ಮಾಡ್ತೀನಿ. ಆ್ಯಂಡ್ ನಮ್ಮ ಫುಡ್ಡಲ್ಲಿ ಇದನ್ನೆಲ್ಲ ತಿನ್ನಬೇಕು ಅನ್ನೋದೇ ನಮಗೆ ಎಷ್ಟೊಂದು ವಿಚಾರಗಳು ಗೊತ್ತೇ ಇರೋದಿಲ್ಲ. ಸೊ ಅದು ಅಟ್ಲೀಸ್ಟ್ ಈಗಲಾದರೂ ರಿಯಲೈಸ್ ಆಗಿದೆ, ಅದ್ರ ಬಗ್ಗೆ ಶೇರ್ ಮಾಡ್ಕೊತೀನಿ. ಜೊತೆಗೆ ಇವರಿಬ್ಬರು ನೋಡಿ ಛತ್ರಿ ಇಟ್ಕೊಂಡು ಆಟ ಆಡ್ತಾ ಇದ್ದಾರೆ. ನಮ್ಮ ಬಂಟು ಯಾವ ರೇಂಜಿಗೆ ಆಡ್ತಾನೆ ಅಂದರೆ, ಸೊ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಲ್ಲ ಅವಾಗ ಇನ್ ಡೀಟೇಲಾಗಿ ನಿಮಗೆಲ್ಲ ವಿಷಯ ಶೇರ್ ಮಾಡ್ತೀನಿ.